ಈ ಕಂಠೀರವ ಸ್ಟುಡಿಯೋ ಒಳಗಡೆ ಬೆಳಗಿನ ಜಾವ ತನಕ ನಿಂತ್ಕೊಂಡು ಶೂಟಿಂಗ್ ನೋಡೋದು ಆಯ್ತು, ವರ್ಷಾನ್ಗಟ್ಲೆ ಕಳೆದ್ಬಿಟ್ರಿ. ಬಟ್ ಎಲ್ಲಿ ಟ್ರಿಗರ್ ಎಲ್ಲಾಗಿದ್ದು? ನೀವೇನೋ ಮಾಡ್ಬೇಕು, ನಮ್ನ ಯಾರೋ ಕರೀತಾರೆ, ನನ್ಗೆ ಯಾರೋ ಚಾನ್ಸ್ ಕೊಡ್ತಾರೆ, ಇದೊಂದು ಇರುತ್ತಲ್ಲ ಯಾವಾಗ್ಲೂ. ಸರ್ ಅಂದ್ರೆ ನಾನು ಮತ್ತೆ ಏನ್ ಮಾಡಿದೆ, ಕಂಠೀರವ ಸ್ಟುಡಿಯೋ ಅದಾದ್ಮೇಲೆ ಅಲ್ಲಿ ಮ್ಯಾನೇಜರ್ ನಂಬರ್ ತಗೊಂಡೆ. ಸರ್ ಹಿಂಗೆ ನಾನು ಹಿಂಗೆ ಮಾಡಬೇಕು, ನೆಕ್ಸ್ಟ್ ಒಂದು ಕರೆದ್ರು, ಕಲರ್ಸ್ ಕನ್ನಡದ್ದು ಶೂಟ್ ಐತೆ ಬನ್ನಿ ಅಂತ. ನಾನೇನು ಅನ್ಕೊಂಬಿಟ್ಟೆ, ಸೀರಿಯಲ್ಲು ಶೂಟ್ ಐತೆ ಕರಿತಾವ್ರೆ ಅಂತ. ಹೊಸ ಬಟ್ಟೆ ಎಲ್ಲ ತಗೊಂಡು ನನ್ನ ಫ್ರೆಂಡ್ ಹತ್ರ ಚೈನ್ ಎಲ್ಲ ಇಸ್ಕೊಂಡು ಇದು ಎಲ್ಲರಿಗೂ ಹೇಳ್ಕೊಂಬಿಟ್ಟೆ, ಕಲರ್ಸ್ ಕನ್ನಡದಲ್ಲಿ ಚಾನ್ಸ್ ಸಿಕ್ಕಿದೆ ನನಗೆ, ಕಲರ್ಸ್ ಕನ್ನಡದಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ. ಹೋದೆ, ಬೆಳಿಗ್ಗೆ 7 ಗಂಟೆಗೆ ಬರೋಕ್ಕೆ ಹೇಳಿದ್ರು. 7 ಗಂಟೆಗೆ ಹೋದೆ, ಬಟ್ ಬೇರೆ ಯಾರೂ ಬಂದಿರಲಿಲ್ಲ ಅಲ್ಲಿ. ಪರವಾಗಿಲ್ಲ, ಸಂಜೆ 7 ಗಂಟೆ ಆಯಿತು, 8 ಗಂಟೆ ಆಯಿತು, ಇವತ್ತಿಲ್ಲ ನಾಳೆ ಮಾಡ್ತೀವಿ ನಿಮ್ಮದು ಅಂದರು. ಇಡೀ ದಿನ ಸುಮ್ಮನೆ ಕೂತಿದ್ದೆ. ಅಂದರೆ ನೋಡ್ತಾ ಇದ್ದೆ, ಹಿಂಗೆ ಮಾಡ್ತಾರೆ ಏನು ಮಾಡ್ತಾರೆ. ಇಷ್ಟು ದಿನ ಟಿವಿಲಿ ಬರ್ತಾ ಇದ್ರು, ಇವಾಗ ಕಣ್ಮುಂದೆ ಅವರಲ್ಲ ಅಂತ. ಅದೊಂದು ಕುತೂಹಲ ನಮಗೆ. ಯಾರಿಗೆ ಹಳ್ಳಿ ಬೆಂಗಳೂರು ಬಂದವ್ರಿಗೆ ಯಾವಾಗಲೂ ಅನ್ಸುತ್ತೆ, ಇವ್ರ ಜೊತೆ ಎಲ್ಲ ಇದೀವಲ್ಲ ನಾವು, ಇವ್ರ ಜೊತೆ ಅಕ್ಕಪಕ್ಕ ಎಲ್ಲ ಇವರು ಎದುರುಗಡೆ ಕೂತ್ಕೊಂಡು ಊಟ ಮಾಡ್ತಾವ್ರಲ್ಲ ಅನ್ನೊಂದು ಕುತೂಹಲ ಇರ್ತಾ ಇತ್ತು. ಹಂಗಾಗಿ ನೋಡ್ಕೊಂಡು ಹೆಂಗೋ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಾರನೇ ದಿನ ಏನು ಮಾಡಿದ್ರು, 4 ಗಂಟೆ ಶರ್ಟು ಅಲ್ಲಿ ಯಾವುದೋ ಸ್ಟುಡಿಯೋ ಇದೆ, ಅಲ್ಲಿ ಹೋಗಿದ್ದೆ ನಾನು. ಇನ್ನೇನು ಕರೀತಾರೆ ಅಂದರೆ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟರು ಜೂನಿಯರ್ಸ್ ಎಲ್ಲ ಬನ್ನಿ ಅಂದರು. ಇವರು ಕ್ಯಾರೆಕ್ಟರ್ ಅಂದ್ಬಿಟ್ಟು ಜೂನಿಯರ್ಸ್ ಕರಿತಾವ್ರು ಬನ್ನಿ ಅಂದರು. ಹಾಗೆ ಅಯ್ಯೋ ಕ್ಯಾರೆಕ್ಟ್ರು ಅಂತ ಎಲ್ಲರ ಹತ್ರನೇ ಹೇಳ್ಕೊಂಬಿಟ್ಟಿದ್ದೀನಿ, ಜೂನಿಯರು ಅಂತವ್ರಲ್ಲ ಏನು ಹೇಳೋದು, ಬರೋದು ಬಂದ್ಬಿಟ್ಟಿದ್ದೀನಿ, ಎಲ್ಲನೂ ಮಾಡಬೇಕು, ನಡಿ ಹೋಗೋಣ ಜೂನಿಯರ್ ಆರ್ಟಿಸ್ಟ್. ಮಾಡಿದೆ. ಅದಾದಮೇಲೆ ಏನಾಯ್ತು, ಒಂದು 2-3 ಸೀರಿಯಲ್ ಜೂನಿಯರ್ ಆರ್ಟಿಸ್ಟ್. ಹಿಂಗಾದ್ರೂ ಏನಾರು ಒಬ್ರು ಚೆನ್ನಾಗಿ ಮಾಡಿದ್ರೆ ಏನೋ ಒಂದು ಡೈಲಾಗ್ ಕೊಡ್ಬೋದಲ್ಲ, ಡೈಲಾಗ್ ಕೊಟ್ಟರೆ ಅದನ್ನ ಹೇಳ್ಬಿಟ್ಟು ಅವ್ರಿಗೆ ಇಂಪ್ರೆಸ್ ಆಗಿ ನೆಕ್ಸ್ಟ್ ಒಂದು ದೊಡ್ಡದಾಗ್ಬೋದಲ್ಲ ಅನ್ನೋದಕ್ಕೆ, ಸರಿ ಸರ್ ನೆಕ್ಸ್ಟಿಂದ ಯಾವ್ದಾರು ಇದ್ರೆ ಹಿಂಗೆ ಕರಿತಾ ಇರಿ ಸರ್ ಅಂತ ಒಂದು 3-4 ಕಡೆ ಹೋಗ್ತಾನೆ ಇದ್ದೆ. 10ರಲ್ಲೊಬ್ಬ ಡೈಲಾಗ್ ಇಲ್ಲ, ಸುಮ್ಮನೆ ನಿಂತಿದ್ದೆ. ಈಗಲೂ ಎಷ್ಟೊಂದು ಅದು ಸೀರಿಯಲ್ ಶಾಂತಪ್ಪ ಎಲ್ಲ ಬರುತ್ತಲ್ಲ, ಅದ್ರದ್ದು ಕ್ಲಿಪ್ಸ್ಗಳೆಲ್ಲ ಈಗಲೂ ತುಂಬಾ ಜನ ಕಳಿಸ್ತಾರೆ. ನಿಂತಿರೋದು, ಕೈ ಕಟ್ಟಾಕೊಂಡು ನಿಂತಿರೋದು, ಏನು ಡೈಲಾಗ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಏನಿಲ್ಲ. ಎಷ್ಟು ಸೀರಿಯಲ್ ಆಯ್ತು ಆ ಥರ? ಒಂದು 3 ಕಡೆ ಹೋಗಿದ್ದೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಒಂದ್ ಡೈಲಾಗ್ ಇರೋ ಸೀರಿಯಲ್ ಬಂತು, ಹೆಂಗ್ ಸಿಕ್ತು, ಸೀತಾವಲ್ಲಭ ಅಂತ. ನಮ್ಮ ಡೈರೆಕ್ಷನ್ ನಮ್ಮ KT ಇದ್ರಲ್ಲ, ಒಬ್ರು ಸೀನಿಯರ್ ಗುರುವಣ್ಣ ಅಂತ, ಅವ್ರು ಹಿಂಗೈತೆ ಒಂದು ಕ್ಯಾರೆಕ್ಟ್ರು, ಹಿಂಗೆ ಒಂದಿನ ಬರುತ್ತೆ ಬಂದು ಮಾಡ್ತೀವಿ. ಅಯ್ಯೋ ಅಣ್ಣ, ಸುಮ್ಮನೆ ನಿಂತಿರೋದಕ್ಕಿಂತ ಒಂದು ಡೈಲಾಗ್ ಕೊಡ್ತೀರಾ ಅಂದರೆ ಖುಷಿ ಅಲ್ವಾ ಅಂತ ಹೋಗ್ಬಿಟ್ಟಿದ್ದೀವಿ. ಅಲ್ಲೇನಾಗ್ಬಿಟ್ಟಿದೆ ಅಂದರೆ, ನನಗೆ ವಸ್ತು ಸರ್ ಗೊತ್ತಿಲ್ಲ. ಈಗ ಯಾರಿಗೆ ಒಬ್ರು ಕಲಾವಿದರಿಗೆ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಏನೋ ಹೇಳ್ಕೊಡ್ಬೇಕು, ಏನೋ ಒಂದು ಯಾರೋ ಒಬ್ರು ಮಾಡಕ್ಕೆ ಬಂದವ್ರೇನೋ ಮಾಡ್ತಾರೆ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಸ್ಪೇಸ್ ಕೊಡಬೇಕು. ನನ್ಗೆ ಹೆಂಗಾಗ್ಬಿಡ್ತು ಅಂದರೆ, ರಾತ್ರಿ 7:30ಗೆ ಶಾರ್ಟ್ ಇಟ್ಟರು, ಲಾಸ್ಟ್ ಶಾರ್ಟ್ ನಂದೇನೆ, ಅಲ್ಲಿವರೆಗೂ ಇಟ್ಟರೆ ಬೆಳಗಿನ ಸಂಜೆವರೆಗೂ ವೆಯ್ಟ್ ಮಾಡಿದ್ದೀವಿ, ಪರವಾಗಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ, ಅವರು ಹೋಗೋ ಅರ್ಜೆಂಟಲ್ಲಿ ನಮ್ಮ ಮೇಲೆ ಕೂಗಾಡ್ಬಿಟ್ರು. ಅಂದರೆ ಅಲ್ಲೊಬ್ಬರು ದೊಡ್ಡ ಬಿಲ್ಡಿಂಗಲ್ಲಿ ಏನೋ ಇರ್ತಾರಂತವರು, ನಾವು ಬಿಲ್ಡಿಂಗ್ ನೋಡ್ಕೊಂಡು ಮಾತಾಡಬೇಕು, ಇಲ್ಲಿ ತುಂಬ ಚೆನ್ನಾಗಿದ್ದಾರೆ ಇವರು ಅಣ್ಣ, ಇವ್ರು ನೀವು ಅನ್ಕೊಂಡಂಗಿಲ್ಲ, ತುಂಬ ರಿಚ್ ಅವರು ಇಲ್ಲಿ, ಹಂಗೆ ಅಂತ. ನಾನು ಹಿಂಗೆ ತುಂಬ ದೊಡ್ಡ ಮನೆ ಇರ್ತದೆ, ಹಿಂಗೆ ನೋಡ್ಕೊಂಡು ಹಿಂಗೆ ಹೇಳ್ಬೇಕು. ನಾನು ಏನು ಮಾಡಿದೆ, ಹಿಂಗೆ ಹೇಳ್ಕೊಂಡು, ಅಣ್ಣ ಇಲ್ಲಿ ತುಂಬ ರಿಚ್ಚು ಅಣ್ಣ. ಈ ಕ್ಯಾಮ್ರಾಮ್ಯಾನ್ ಅವರು ಸರ್ ಏನು ಮಾಡಿಬಿಟ್ರು ಅಂದರೆ, ಆಕಾಶ ಏನು ನೋಡ್ತಾ ಕೆಟ್ಟ ಬಾತ ಅಂದ್ಬಿಟ್ರು. ನಾನು ಏನಪ್ಪ ಇದನ್ನ ಹೇಳಕ್ಕೆ ಇವ್ರನ್ನ ಬೇಕಾಗಿತ್ತ, ನಾನೇ ಹೇಳ್ಬಿಡ್ತೀನಿ ಹಿಂಗೆಲ್ಲ ಅಂದ್ಬಿಟ್ರು. ಅವ್ರಿಗೆ ಅರ್ಜೆಂಟ್ ಹೋಗೋಕ್ಕೆ ಅಲ್ಲಿ ಕಿವಿಗೆ ಬಿದ್ದಾಗ, ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಏನು ಗೊತ್ತಿಲ್ಲ ನಮ್ಗೆ ಸ್ಟಾರ್ಟಿಂಗ್ ಇನಿಷಿಯೇಟಿವ್ ಇದೇ ಇರುತ್ತೆ, ನಾನು ಫಿಕ್ಸ್ ಆಗೇ ಬಂದಿದ್ದೆ. ಏನು ನಮಗೇನು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಯಾರೂ ಕರೆಯಲ್ಲ ಅಂತ ನಮಗೆ ಗೊತ್ತಿತ್ತು. ಓಕೆ ಇಲ್ಲ, ಅದಾಯಿತು. ಅದಾದಮೇಲೆ ಏನಂದರೆ ಅಮೃತಾಂಜನ್ ಸಿಕ್ತು. ಅಲ್ಲ ಅವತ್ತು ರಾತ್ರಿ ಮಾಮೂಲಿ ಅಂದರೆ ಜೊತೇಲಿ ಇದ್ದಿದ್ದೆ ನಮ್ಮ ಮಲ್ಲೇಶಣ್ಣ, ಇವರೇ ಇದ್ದಿದ್ದು. ನಾನು ಇನ್ನೂ ಒಂದು ಏನಂದರೆ, ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅಂದರೆ ಏನಾರು ಇದ್ದರೆ ನಾನು ಒಬ್ಬನೇ ಫೀಲ್ ಮಾಡಿ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಒಬ್ಬನೇ ಸಿಂಗಲಾಗಿ ಒಬ್ಬನೇ ಇದ್ಬಿಡ್ತೀನಿ ಅಷ್ಟೇ. ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಒಂದು ಪಾಠ ಕಲಿಸಿರುತ್ತೆ ಅವತ್ತು ರಾತ್ರಿ. ಅಯ್ಯೋ ಪಾಠಗಳಿಗೇನು ಸರ್, ಇಲ್ಲಿ ದಿನನಿತ್ಯ ಏನಾರು ಒಂದು ಪಾಠ ಕಲಿತಾನೆ ಇರ್ತೀರ. ಅಲ್ಲ, ಈಗ ಕಲಿಯೋದು ಬೇರೆ, ಅವಾಗ ಕಲಿಯೋದು ಬೇರೆ. ಒಂದು ಕಡೆ ಹೊಟ್ಟೆ ಹಸಿವು, ಕೆಲಸದ ಹಸಿವು, ಇನ್ನೊಂದು ಕಡೆ ಫ್ಯೂಚರ್ ಏನು, ಮತ್ತೊಂದು ಕಡೆ ಏನಾದ್ರು ಸಾಧಿಸೋಸ್ಬೇಕು, ಊರಿಂದ ಹೇಳ್ಕೊಂಬಂದಿದ್ದೀನಿ. ಹೌದು, ಇದೆಲ್ಲ ಕೊರಿತಾನೆ ಇರುತ್ತೆ ಯಾವಾಗಲೂ ಕೂಡ. ಅಂಥದ್ರ ನಡುವೆ ಯಾರೋ ಒಂದು ಸಣ್ಣ ಅವಕಾಶಕ್ಕೂ ಏನೇನೋ ಹೇಳ್ಬಾರ್ದೆಲ್ಲ ಬೈತಾರೆ ಅಂದಾಗ, ಯಾರ ಹತ್ರನೂ ಅನಿಸ್ಕೋಬೇಕು ಅಂದಾಗ ಹೆಂಗಿತ್ತು ಗೌರು? ಏನು ಮಾಡೋಕ್ಕಾಗಲ್ಲ ಸರ್. ಅಂದರೆ ಇವಾಗ ಈಗ ನಾನೇನೋ ಒಂದು ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ನನಗೆ ಆ ಶಕ್ತಿ ಇಲ್ಲ.
ಸೊ ಆ ಶಕ್ತಿ ಇದ್ದಿದ್ರೆ ನಾವೆಲ್ಲ ಇದನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಸೊ ಇದನ್ನೆಲ್ಲ ಕೇಳಿಸ್ಕೊಂತಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಾವು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ ಅಲ್ವಾ. ನಮ್ಗೆ ಆಸಕ್ತಿ ಇದೆ, ಬಟ್ ಅದನ್ನು ಹೆಂಗೆ ತೋರಿಸ್ಕೊಳ್ಳೋದು? ಹಿಂಗೆ ಕೆಲಸದ ಮುಖಾಂತರನೇ ತೋರಿಸ್ಕೊಬೇಕು, ಒಂದೊಂದೇ ಸ್ಟೆಪ್ ಮುಖಾಂತರನೇ ಹೋಗ್ತಾ ಇರಬೇಕು. ಬಟ್ ಅದೇ ಕೆಲವೊಂದು ದಿನಗಳೆಲ್ಲ ತುಂಬ, ಈಗ ನಾವು ಇನಿಷಿಯಲ್ ಡೇಸಲ್ಲಿ ಬೆಂಗಳೂರಲ್ಲಿ, ನೀವು ನಂಬ್ತೀರಾ ಬಿಡ್ತೀರಾ ಸರ್, ಒಂದು 3 years ಹೇಳಿದ್ನಲ್ಲ, ಯಾವಾಗಲೂ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಅದೇ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದಿದ್ದು. ಅದು ಬಿಟ್ಟರೆ ತುಂಬ ಅದೇ ಮನೇಲಿ ಕೆಲವೊಂದಷ್ಟು ದುಡ್ಡು ಕೊಡೋರು, ಅದು ಇದಕ್ಕಾಗ್ಬಿಡೋದು. ನಾವು ಹೆಂಗೆ ಜೀವನ ಮಾಡ್ತಾ ಇದ್ದೆ ಹಂಗೆ, ಬೆಳಿಗ್ಗೆ 9 ಗಂಟೆಗೆ ಎದ್ಬಿಟ್ರೆ ಎಲ್ಲಿ ತಿಂಡಿ ಖರ್ಚಾಗ್ಬಿಡ್ತದೆ, ಒಟ್ಟಿಗೆ ಮಧ್ಯಾಹ್ನ ಎದ್ಬಿಟ್ಟು ಊಟ ಮಾಡ್ಬಿಡೋಣ, ಈ ಥರ ನಾವು ಬೆಂಗಳೂರಲ್ಲಿ ಜೀವನ ತುಂಬ ದಿನ ಈ ಥರ ಮಾಡಿಬಿಟ್ಟಿದ್ದೀವಿ. ಅಂದರೆ 1 meal per day. ಬೆಳಿಗ್ಗೆ ತಿಂಡಿ ಮಿಸ್ ಮಾಡೋಕ್ಕೆ, ಅಂದರೆ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿಬಿಟ್ರೆ 2 ಟೈಮ್ದು ಕವರ್ ಮಾಡ್ಬಿಡ್ಬೋದಲ್ಲ, ಇದು ನಾವು ಬೇಜಾನ್ಸಲಿ ಮಾಡಿಬಿಟ್ಟಿದ್ದೀವಿ ಆ ದಿನಗಳೆಲ್ಲ. ಇವತ್ತು ಓಕೆ, ಅಂದರೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಏನಾದರೂ ಎಲ್ಲಿಗಾದ್ರೂ ಹೋಗಿ ತಿನ್ಬೋದು, ಬಟ್ ಇವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ನಮಗೆ. ಕರೆಕ್ಟ್, ಅಗ್ರಿ. ಅಂದರೆ ಈಗ ದುಡ್ಡೈತೆ ಅಂದ್ಬಿಟ್ಟು ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಿನ್ಬಿಡಲ್ಲ, ಈಗಲೂ ಎಷ್ಟು ತಿನ್ಬೇಕು ಅಷ್ಟೇ ಐತಿ. ಸೊ ಅವಾಗಿನ ಬದುಕಲ್ಲಿ ಬೆಂಗಳೂರಿನಲ್ಲಿ ಒಂದ್ ಕಡೆ ಇನ್ನೊಂದ್ ಕಡೆ ಓಡಾಡ್ಬೇಕಾದ್ರು ಇಷ್ಟು ಖರ್ಚಾಗ್ಬಿಡುತ್ತೆ, ಅಲ್ಲಿ ಹೋದ್ರೆ ಓಕೆನಾ ಇಲ್ವಾ? ಹೌದು. ಇನ್ನು ಹೊಸ ಬಟ್ಟೆ ತಗೊಳ್ಳೋದು, ಚಪ್ಪಲಿ ಶೂ ತಗೊಳ್ಳೋದು ಬೇರೆ ಮಾತು. ಬಟ್ ನನಗೆ ನನ್ನ ಜೀವನದಲ್ಲಿ ನಿಜವಾಗ್ಲೂ ನಾನು ನೆನ್ಸ್ಕೊಳ್ಳೇಬೇಕು ಸರ್. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ರಶ್ಮಿ ಮೇಡಮು, ದೀಪೋಣ, ರಾಕೇಣ ಅಂತ, ಇವ್ರು 3 ಜನ ಮೇಜರ್ ಆಗಿ ಹೆಂಗೆ ಇದು ಮಾಡ್ತಾರೆ ಅಂದರೆ, ಬೇರೆ ಅವರು ಸ್ವಂತ ತಮ್ಮಂತರ ಅಥವಾ ಬ್ಲಡ್ ರಿಲೇಷನ್ ಅಂತೂ ಅಲ್ಲ ಯಾರನ್ನು, ಬಟ್ ಅವರು ಅದೇ ಥರ ನೋಡ್ಕೊಂಡ್ರು ನಾನು. ಅಂದರೆ ಬೆಂಗಳೂರಿಗೆ ಬಂದಾಗ ಅವ್ರು ನನ್ನ ಪರಿಸ್ಥಿತಿ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡೋದು. ಅವರು ಎಲ್ಲಿ ಬಟ್ಟೆ ತಗೊಂತಾರೆ, ನನಗೂ ಅಲ್ಲೇ ಮಾಲಲ್ಲಿ ಬಟ್ಟೆ ಕೊಡಿಸೋರು. ಹಂಗೆ ಅಂದರೆ ಕರೆಕ್ಟ್. ಇವನು ನಮ್ಮ ಏನೋ ಸ್ಟ್ರಗಲಿಂಗಲ್ಲಿದ್ದಾರೆ, ಬಟ್ ಅವ್ರು ಮಾತ್ರನೇ ಅರ್ಥ ಮಾಡ್ಕೊತಾ ಇದ್ದಿದ್ದು ನನ್ನ ಎಸ್ಪೆಷಲಿ. ಅದು ನಾನು ಎಲ್ಲೇ ಹೋದ್ರೂ ಅವ್ರನ್ನ ನೆನ್ಸ್ಕೊತಾ ಇರ್ತೀನಿ. ಅವಾಗಿನ ಯಾವುದೋ ಆಸೆ ಹಂಗೆ ಇದೆ, ಈಗ ಅದನ್ನ ಈಡೇರಿಸ್ಕೊಂಡೆ ಅಥವಾ ಇದುವರೆಗೂ ಈಡೇರಿಸಕ್ಕಾಗಿಲ್ಲ, ಆ ಥರದ್ದು ಏನಾದ್ರು ಇದೆಯಾ? ಅಯ್ಯೋ, ಆ ಥರದ್ದು ತುಂಬ ಇದೆ ಸರ್. ಏನು ಒಂದಷ್ಟು ಹೇಳಿ ನೋಡೋಣ. ನನಗೆ ಬಟ್ಟೆ ಕ್ರೇಜ್ ಇವಿ ಸರ್. ಓಕೆ. ಇಂಥ ಬ್ರ್ಯಾಂಡ್ ಬಟ್ಟೆ ಹಾಕ್ಬೇಕು ಅಂತ ತುಂಬ ವರ್ಷದಿಂದ ಆಸೆಗಳಿತ್ತು. ಈ ಶೋರೂಮಿನ ಗ್ಲಾಸ್ ಅಲ್ಲಿ ನೋಡ್ಕೊಂಡು ಮುಂದಕ್ಕೆ ಹೋಗಿದ್ದು ಬೇಜಾನ್ಸಲ್ಲ ಸರ್. ಒಂದು 5-6 ವರ್ಷ ಹಿಂಗೆ ಕಳೆದ್ಬಿಟ್ಟಿವಿ. ಸುಮ್ ನೋಡೋದು ಅಥವಾ ಬೇರೆ ಯಾರು ತಗೊಬೇಕಾರೆ ನೋಡಿ ಅಯ್ಯೋ ನಾವು ತಗೊಬೇಕಲ್ಲ ಅಂತ ಆಸೆ ಆಗೋದು. ಅಥವಾ ಕೆಲವೊಂದ್ಸಲ ಬೇರೆ ಯಾರೋ ಹಿಂಗೆ ಅಂದರೆ ಮಾಲ್ ಎಲ್ಲ ಚೆನ್ನಾಗಿ ಬಟ್ಟೆ ತಗೊಂಡು, ಅಂದರೆ ನಾವು ಜೊತೆಲಿರ್ತೀವಲ್ವಾ, ನಮಗೆ ಮಾತ್ರ ಅಲ್ಲಿ ಆಚೆ ಫಸ್ಟ್ ಕಾಪಿ ಸಿಗುತ್ತೆ, ಅಲ್ಲಿ ಕೊಡ್ತೀನಿ ಬಾ ಅಂತ ಅಂದಿದ್ದುಂಟು. ನನಗೆ ಅವಾಗ ಇತ್ತು, ನನಗೆ ಬರುತ್ತೆ ಟೈಮು. ಆವಾಗ ನೀವೇನು ಇವತ್ತಿಗೂ ಅವ್ರು ಯಾರು ನೋಡೇ ಇರಲ್ಲ ಬ್ರ್ಯಾಂಡು, ಆ ಥರ ಬ್ರ್ಯಾಂಡ್ ತಗೊಂಡಿರ್ಬೋದು ನಾವು. ಬಟ್ ಓಕೆ, ತುಂಬ ಇದೆ ಸರ್. ನಿಜವಾಗ್ಲೂ ಈ ಖಡ್ಗದು ಅಷ್ಟೇ ಸರ್. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಇರೋರು ತಗೊತಾರೆ, ಈ ಥರ ಒಂದು ಮ್ಯಾಟ್ರ್ ಆಗಿತ್ತು, ಇನ್ಸಿಡೆಂಟ್ ಆಗಿತ್ತು. ಈಗ ರೀಸೆಂಟ್ ಡೇಸಲ್ಲಿ ನಾನು ಅದನ್ನ ನೆನೆಸ್ಕೊಂಡು ಇದು ತಗೊಳ್ಳೇಬೇಕು ಅಂದ್ಬಿಟ್ಟು 3 years ಇಂದ ಇದು ಚೀಟಿ ಕಟ್ಟಿ ಕೊನೆಗೂ ತಗೊಂಡಿರೋದು. ಎಲ್ಲ ಚೀಟಿ ಕಟ್ಬಿಟ್ಟು ತಗೊಂಡಿರೋದು. ನನ್ಗೆ ಅದೊಂಥರ ಗ್ರಡ್ಜು, ಅಂದ್ರೆ ಹುಚ್ಚು. ನನ್ಗೇನಾರು ಮಾಡ್ಬೇಕು ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, 10 ವರ್ಷ ಲೇಟ್ ಆಗಲಿ, ನಾನು ಮಾಡ್ತೀನಿ. ನಾನು ಸ್ಟಾರ್ಟಿಂಗ್ ಅದಕ್ಕೆ ಹೇಳಿದ್ದು, ತುಂಬ ಕಾದು ಒಂದು ಪ್ಲೆಷರ್ ಸಿಗಬೇಕು, ಒಂದು ವೈಕೇರಿಯಸ್ ಪ್ಲೆಷರ್ ಸಿಗಬೇಕು, ಇದು ಮಾಡದೆ ಗುರು ನಾನು ಅಂತ ಒಂದು ಒಳಗೆ ಬೈಕಂಡು ಮಾಡ್ತೀವಲ್ಲ, ಅದು ಈಡೇರಿಸ್ಕೊತೀವಲ್ಲ, ಅವಾಗ ಸಿಗೋ ಆ ಖುಷಿ, ಆ ತೃಪ್ತಿ ಇದೆಯಲ್ಲ, ಅದು ಯಾವುದಕ್ಕೂ ಮ್ಯಾಚ್ ಆಗಲ್ಲ. ಹೌದು ಸರ್, ಹೌದು. ಅಂದರೆ ನಮ್ಗೆ ಇವಾಗ ಏನೋ ಬೆಳ್ಳಿ ಪರದೆಯಲ್ಲಿ ಏನೋ ಓಪನಿಂಗ್ ಸಿಕ್ಕಿದೆ, ಚೆನ್ನಾಗಿ ಆಗ್ತಾ ಇದೆ ಸಿನಿಮಾ ಅಂದ ತಕ್ಷಣ ನಾವು ಗೆದ್ಬಿಟ್ಟಿದೀವಿ ಅಂತಲ್ಲ ಸರ್. ಓಕೆ, ಇಷ್ಟು ದಿನ ಏನೋ ಒಂದು ಬ್ಯಾರಿಯರ್ ಇತ್ತಲ್ಲ ನಮ್ಗೆ, ಅದು ನೋಡ್ಕೊಂಡು ಎಂಟರ್ ಆಗಿದೀವಿ ನಾವು, ಇನ್ನ ಜಸ್ಟ್ ಎಂಟರ್ ಆಗಿದೀವಿ ಅಷ್ಟೇ. ಇವಾಗ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಸ್ಟಾರ್ಟ್ ಆಗಿರೋದು. ಕರೆಕ್ಟ್, ಅಗ್ರಿ, ಇದು ಒಪ್ತೀನಿ ನಾ ಇದನ್ನ. ಇಲ್ಲಿ ತನಕ ಒಂದ್ ಜರ್ನಿ ಆದ್ರೆ ರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಈಗ. ಕರೆಕ್ಟ್, ಬಿಕಾಸ್ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಹೌದು. ಬಟ್ ಹೇಳಿ, ಕೈ ಹಾಕಿದ್ದೆಲ್ಲ ಸಕ್ಸಸ್ ಕೊಟ್ಬಿಡಲ್ಲ. ಇಲ್ಲ, ಬೆಂಗಳೂರು ಬಂದು ಎಲ್ಲ ಆಯ್ತು, ಸೆಟ್ಲ್ ಮಾಡ್ತೀವಿ, ಎಲ್ಲ ಆಯ್ತು, ಯಾರೋ ದುಡ್ಡು ಕೊಟ್ಟರು, ಸಹಕಾರ ಆಯ್ತು, ಯಾವುದೋ ಮೊದಲೇ ಯಾವುದೋ ಒಂದು ಅಟೆಂಪ್ಟ್ ಮಾಡಕ್ಕೆ ಶುರು ಮಾಡಿದ್ವಿ. ಯೂಟ್ಯೂಬಲ್ಲಿ ಹಾಕಬೇಕು, ನಾನು ಈ ಥರ ಹಾಕಿದ್ರೆ ನನ್ನ ಪ್ಲಾಟ್ಫಾರ್ಮ್ ಇರುತ್ತೆ, ಜನ ನೋಡ್ತಾರೆ, ಈ ಥರದೆಲ್ಲ ಕಲ್ಪನೆ ಹೇಗೆ ಬಂತು ಗೌರವ್ ಸರ್? ಇದು ಕಂಪ್ಲೀಟ್ ಆಗಿ ಕ್ರೆಡಿಟ್ಸ್ ಹೋಗ್ಬೇಕಾದ್ರು ನಮ್ಮ ಮೋಹಿತ್ ಸರ್ಗೆ ಸರ್. ಓಕೆ, ಸಾರಿ, ಅವರು ಏನಂದ್ರೆ ಮೀಸೆ ಮತ್ತು ಜಡೆ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ರು. ಮೀಸೆ ಮತ್ತು ಜಡೆ.
ಅದಕ್ಕೆ ಮುಂಚೆ ಸೋಡಾ ಬುಟ್ಟಿ ಸಿನಿಮಾ ಮಾಡಿದ್ರು. ಓಕೆ. ಬಟ್ ಅವ್ರು ಅನ್ಕೊಂಡಂಗೆ ಆಗಿರಲಿಲ್ಲ, ಕೈಯಿಂದನೇ ಎಲ್ಲ ಸಾಲ ಎಲ್ಲ ಆಗ್ಬಿಟ್ಟಿತ್ತು ಅಂತ ಪಾಪ. ಅದಾದ್ಮೇಲೆ ಅವರು ಕ್ಯಾಬ್ ಓಡಿಸ್ತಾ ಮೀಸೆ ಮತ್ತು ಜಡೆ ಸ್ಕ್ರಿಪ್ಟ್ ಮಾಡಿ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಅವ್ರಿಗೆ ಕೈಗೆ ಸಿಗ್ದೇನೆ ಅದು ವೈರಲ್ ಆಗ್ಬಿಟ್ಟಿತ್ತು. ಓಕೆ. ಅಷ್ಟು ಚೆನ್ನಾಗಿ ವೈರಲ್ ಆಗಿತ್ತು. ಅದಾದ್ಮೇಲೆ ಅಮೃತಾಂಜನ್ ಸ್ಕ್ರಿಪ್ಟ್ ಮಾಡ್ಕೊಂಡು ಕಾರ್ತಿಕ್ ಅವರು ಶೂಟ್ ಮಾಡಕ್ಕೆ ಅಂತ ಪ್ಲಾನ್ ಮಾಡ್ತಿದ್ರು. ಅವಾಗ ನಾನು ಜಾಯ್ನ್ ಆದೆ, ಭವ್ಯ, ಪಾಯಲ್ ಜಾಯ್ನ್ ಆದ್ಲು. ಹಿಂಗೆ ಅಂತ ಅಮೃತಾಂಜನ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು. ಹೆಂಗ್ ಜಾಯ್ನ್ ಆದ್ರಿ ನೀವುಗಳು? ಸುಮ್ಮನೆ ಜಾಯ್ನ್ ಆಗ್ಬಿಡ? ಅಂದ್ರೆ ಕಾರ್ತಿಕ್ ಮೋಹಿತ್ ಸರ್ ಇಬ್ರು ಜಾಯ್ನ್ ಆದ್ರು. ಅವನು ಮೀಸೆ ಮತ್ತು ಜಡೆ ನೋಡ್ಬಿಟ್ಟು ಮೋಹಿತ್ ಸರ್ ಹತ್ರ ಅಪ್ರೋಚ್ ಹೋಗಿದ್ದಾನೆ. ಕಾರ್ತಿಕ್ ಇನ್ವೆಸ್ಟ್ ಮಾಡ್ತೀನಿ ನಾನು, ಶಾರ್ಟ್ ಫಿಲಮ್ ಮಾಡೋಣ ಅಂತ. ಓ, ಕಾರ್ತಿಕ್ ಅವಾಗ್ಲೇ ರೆಡಿ ಇದ್ನ? ಓಕೆ. ಮೋಹಿತ್ ಸರ್ ಏನ್ ಮಾಡೋರೆ, ನೀನೇ ಆಕ್ಟ್ ಮಾಡ್ಬಿಡು ಅಂತ ಕಾರ್ತಿಕ್ ಹೇಳಿದ್ರೆ ಸರಿ ಆಯ್ತು ಅಂದ್ಬಿಟ್ಟು, ಅದಾದ್ಮೇಲೆ ಇನ್ನು ಬೇರೆ ಕ್ಯಾರೆಕ್ಟರ್ ಬೇಕಲ್ಲ. ಆಕ್ಚುಲಿ ನಮ್ದು ಇನ್ನೊಂದು ಮ್ಯಾಟ್ರ್ ಹೇಳ್ಬೇಕು. ಕೋವಿಡ್ ಟೈಮ್ ಸರ್, ನಮ್ದು ಕೋವಿಡ್ ಟೈಮಲ್ಲಿ ಚೈನಾದಲ್ಲಿ ಕೋವಿಡ್ ಬಂದ್ಬಿಟ್ಟೈತೆ. ಇಲ್ಲಿ ಏನಂತ ರೂಮರ್ಸ್ ಅಂದ್ರೆ ಹಾಕಿದ್ರೆ ಕೊರೋನಾನು ಬರಲ್ಲ, ಎಂಥದ್ದು ಬರಲ್ಲ ಅಂತ ವೈರಲ್ ಆಗ್ಬಿಟ್ಟಿತ್ತು. ನಾವು ನಮ್ಮ ಹುಡುಗರೆಲ್ಲ ಏನ್ ಮಾಡ್ಬಿಟ್ಟು ಅವತ್ತು ಕೋವಿಡ್ ಬರಲ್ವಂತೆ, ಇಲ್ಲಿ ಹತ್ರ ಬರ್ತಾ ಇದೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಪಾರ್ಟಿ ಮಾಡುದು. ಅದಾದ್ಮೇಲೆ ಅಲ್ಲಿ ನಾವೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ತಾ ಇದ್ವಿ, ಟೀಮ್ ಅದ್ವೈತ ಅಂತ. ಅಲ್ಲಿ ಹೋಗಿದೀನಿ ಬೈಕ್ ಇದ್ ಮಾಡ್ಕೊಂಡು ಎತ್ಕೊಂಬರೋಣ ಅಂತ. ಅಲ್ಲಿ ಹೋದಾಗ ಮೋಹಿತ್ ಸರ್ ಮೇಲ್ಗಡೆ ಇದ್ದಾರೆ, ನನಗೆ ಗೊತ್ತಿಲ್ಲ. ಸರ್ ಕರ್ಸಿದ್ರ ಮೇಲೆ ಕರೀರವನ್ನ ಅಂತ. ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡಿದ್ದೀನಿ. ಸರ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೋನಲ್ಲಿ. ಬೆಳಿಗ್ಗೆ ಎದ್ದ ಮೇಲೆ ಮತ್ತೆ ಫೋನ್ ಮಾಡಿದರೆ, ಓ ಪಕ್ಕ ಕುಡ್ಕೊಂಡ್ ಕ್ಯಾರೆಕ್ಟರ್ ಪಕ್ಕ ಸೂಟ್ ಆಯ್ತು ನೀನು. ಅಲ್ಲೊಂದು ಕ್ಯಾರೆಕ್ಟರ್ ಇತ್ತು, ಅದು ಇತ್ತು. ಮನೆಗೆ ಕುಡ್ಕೊಂಡು ಹೋಯ್ತಾನೆ ಅನ್ನೋ ಕ್ಯಾರೆಕ್ಟ್ರು, ಕುಡ್ಕ ಆತರ ಅನ್ಸ್ಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಕೋವಿಡ್ ನೋಡಿ ನಮ್ಗೆ ಹೆಲ್ಪ್ ಆಗ್ಬಿಡ್ತು ಅವಾಗ. ಅದಾದ್ಮೇಲೆ ಹಿಂಗೈತೆ ಕ್ಯಾರೆಕ್ಟ್ರು. ನಮ್ಗೆ ಏನು ಆಕ್ಟಿಂಗ್ ಚಾನ್ಸ್ ಕೊಟ್ರೆ ಸಾಕು, ಆಲೇ 3-4 ವರ್ಷ ಆಗೋಗ್ಬಿಟ್ಟೈತೆ, ಇನ್ನೂ ಏನು ಮಾಡ್ತಾ ಇಲ್ಲ ಅನ್ನೋದೊಂದಿತ್ತು. ಸರ್ರು ಸ್ಕ್ರಿಪ್ಟ್ ಹೇಳಿದ್ರು ನನಗೆ, ಅಂದರೆ ಚೆನ್ನಾಗಿ ಮಾಡೋಣ, ರಿಹರ್ಸಲ್ ಬೇಕು 1 ತಿಂಗಳು, 1 ತಿಂಗಳಲ್ಲ ಅಂದರೆ 3 ತಿಂಗಳು ಮಾಡಿ ಸರ್, ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ ಅಂತ. ರಿಹರ್ಸಲ್ ಮಾಡ್ತಾ ಇದ್ದೋ ಲಾಕ್ಡೌನ್ ಆಗ್ಬಿಡ್ತು ಸರ್. ವಾ ಇದೇನೋ ಸ್ಟಾರ್ಟ್ ಆಯ್ತಾ ಇದೆ ಅನ್ಕೊಳ್ಳೋಷ್ಟರಲ್ಲಿ ಹಿಂಗ ಆಗ್ಬಿಡ್ತಲ್ಲ ಅಂತ ಮತ್ತೆ ಲಾಕ್ಡೌನಿಂದ ಮುಗಿಸ್ಕೊಂಬಂದು ಶೂಟ್ ಮಾಡ್ದೋ. ಶೂಟ್ ಮಾಡ್ತಿದ್ದಂಗೆ ಮತ್ತೆ ಲಾಕ್ಡೌನ್ ಆಗೋಯ್ತು. ಈ ಹೆಣ್ಮಕ್ಳು ಹೆಂಗ್ ಜಾಯ್ನ್ ಆದ್ರು ನಿಮ್ ಗ್ರೂಪ್ಗೆ? ಪಾಯಲ್ ಬಂದು ಅಲ್ಲೇ ಆ ಟೀಮ್ ಇದ್ರಲ್ಲ, ಈ ಇದಕ್ಕೆ ನಾವೊಂದು ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಯಾವ್ದೋ ಒಂದು ಸಿನಿಮಾ ಆಡಿಷನ್ಗೆ ಬಂದೋಗಿದ್ಲು. ಸೊ ಅಲ್ಲಿರೋ ಫೋಟೋಸ್ಗಳನ್ನ ನೋಡಿದಾಗ ಈ ಹುಡುಗಿನ ಮಾಡಿಸ್ಬೋದು ಕರೆದ್ಬಿಟ್ಟು ಅಂತ ಫಸ್ಟ್ ಕ್ವಶನ್. ಅದಕ್ಕೆ ಮುಂಚೆ ತುಂಬಾ ಹುಡುಗಿರು ಬಂದು ರಿಜೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಹತ್ರ ಒಂದು 15-20 ಜನ ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಲ್ಲ ಅಂತ. ಯಾಕೆಂದ್ರೆ ಮಾಡಲ್ಲ ಅಂತ, ಮೇಕಪ್ ಇಲ್ದೇ ಇರೋ ಫೋಟೋ ಕಳಿಸಿ ಅಂದ ತಕ್ಷಣ ಇಲ್ಲ. ಡೀಟೇಲ್ ನೋಡೋರು ಅಮೃತಾಂಜನ್ ಆ ಶಾರ್ಟ್ ಫಿಲಮ್ಗೆ ಮೇಕಪ್ ಇಲ್ದೇ ಇರೋದೊಂದು ಬೇಕು. ಮೇಕಪ್ ಇಲ್ದೇ ಇರೋ ಒಂದು ಸೀನ್ ಇದೆ, ಅದ್ ನೋಡಿದಾಗ ಎಲ್ಲರಿಗೂ ಎದುರಿಗೆ ಫೇಸ್ ಲಾಕ್ ಓಪನ್ ಆಗಲ್ಲ, ಈ ತರ ಒಂದು ಸೀನ್ ಇದೆ. ಅವ್ರಿಗೆ ಫಸ್ಟ್ ಕೇಳ್ತಾ ಇದ್ದೀವಿ, ನಿಮ್ದು ಮೇಕಪ್ ಇಲ್ದೇ ಇರೋ ಫೋಟೋ ಕಳಿಸಿ ಅಂತ. ನೆಕ್ಸ್ಟ್ ಡೇ ಬಟ್ ಪಾಯಲ್ಲು ಕಳಿಸ್ತೀನಿ ಸರ್ ಅಂತ ಕಳ್ಸಿದ್ಲು. ಅದಾದ್ಮೇಲೆ ಹಿಂಗಿರುತ್ತೆ ನಿಮ್ದು ಸೀನ್, ಒಂದು ಟ್ರೋಲ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಓಕೆ ಪರವಾಗಿಲ್ಲ ಮಾಡ್ತೀನಿ ಅಂದ್ಲು. ಗುಡ್. ಹಂಗೆ ಜಾಯ್ನ್ ಆಯ್ತು. ಅಲ್ಲೇ ಆ ಟೀಮಲ್ಲೇ ಭವ್ಯ ಆಗ್ತಾನೆ ಜಾಯ್ನ್ ಆಗಿದ್ಲು. ಅವಾಗ ಈ ವೈಫ್ ಕ್ಯಾರೆಕ್ಟರ್ ಸೂಟ್ ಆಯ್ತಾಳೆ, ಹಿಂಗೆ ಮಾಡ್ಬಿಡ, ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹಂಗೆ ಸ್ಟಾರ್ಟ್ ಆಗಿದ್ರಿ ರಿಹರ್ಸಲ್. ಹಂಗೆ ಜಾಯ್ನ್ ಆದ್ರೆ. ಸೊ ನಿಮ್ಗೆ ಒಬ್ರಿಗೊಬ್ರು ಯಾರು ಅಲ್ಲಿ ತನಕ ಪರಿಚಯ ಇಲ್ಲ ಸರ್. ಅದೇ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ಹಿಂಗೆಲ್ಲ ಬಂದು ಸಿಂಕ್ ಆಗುತ್ತೆ ಅನ್ನೋಕೆ ಇದೆ ಉದಾಹರಣೆ. ಇವತ್ತಿಗೆ ಇಷ್ಟು ಜನರ ಕೋಆರ್ಡಿನೇಷನ್ ಹೆಂಗಿದೆ ಈಗ? ಚೆನ್ನಾಗಿದೆ ಸರ್. ಅಂದ್ರೆ ನೀವು ಅದನ್ನೇ ಸಿನಿಮಾದಲ್ಲಿ ನೋಡ್ಬೋದು. ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನೀವು ಏನು ಕೋಆರ್ಡಿನೇಷನ್ ನೋಡ್ತಾ ಇದ್ರಿ, ಎಂಜಾಯ್ ಮಾಡ್ತಾ ಇದ್ರಿ, ಅದು ಬಿಗ್ ಸ್ಕ್ರೀನ್ ಅಲ್ಲೂ ಬಂದಿದೆ. ಹಂಗಾಗಿ ನಿಮ್ಗೆ ಅಲ್ಲೇ ಅನ್ಸುತ್ತೆ ಈ ಕೋಆರ್ಡಿನೇಷನ್ ಚೆನ್ನಾಗಿದೆ ಅನ್ನೋದು. ಅಂದ್ರೆ ನಾವ್ ಇಡೀ ತಂಡ ಏನಂದ್ರೆ ಪರ್ಸನಲ್ ನಾವೇನು ಕ್ಯಾರಿ ಮಾಡಲ್ಲ. ಅಂದ್ರೆ ನಾವು ಶೂಟಿಂಗ್ ಸೆಟ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ ಅಷ್ಟೇ, ಅದನ್ನ ಪರ್ಸನಲ್ ಮನೆಗೆ ತಗೊಂಡೋಗಲ್ಲ. ಅಂದ್ರೆ ನಾವೇನಂದ್ರೆ ಪರ್ಸನಲಿ ನಾವೇನಾರ ಇದಾದಾಗ ಈ ಏನಂತಾರಲ್ಲ, ಏನಾದ್ರೂ ಒಂದು ಎಡವಟ್ಟು ಅಥವಾ ಮನಸ್ತಾಪಗಳು ಇವೆಲ್ಲ ಇದ್ದೇ ಇರುತ್ತೆ. ನಾವು ಕೆಲ್ಸಕ್ಕಷ್ಟೇ ಜಾಯ್ನ್ ಆಗ್ತೀವಿ ಹೊರತು ಬೇರೆ ಯಾವುದಕ್ಕೂ ಜಾಯ್ನ್ ಆಗಲ್ಲ. ಹಂಗಾಗಿ